ಗುಜರಾತ್ನ ಜಾಮ್ನಗರದಲ್ಲಿ ಇರುವಂತಹ ಜಗತ್ತಿನ ಅತಿ ದೊಡ್ಡ ಪ್ರಾಣಿ ರಕ್ಷಣಾ ಪುನರ್ವಸತಿ ಮತ್ತು ಸಂರಕ್ಷಣಾ ತಾಣ ವಂತಾರಾಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಆನೆಗಳ ವಿಷಯದಲ್ಲಿ ವಂತಾರಾ ಕಾನೂನು ಉಲ್ಲಂಘನೆ ಮಾಡಿದೆ ಅನ್ನೋ ಆರೋಪ ಕೇಳಿಬಂದಿತ್ತು. ನಿಯಮ ಮೀರಿ ದೇಶ ವಿದೇಶಗಳಿಂದ ಪ್ರಾಣಿಗಳನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯೊಂದು ಸಲ್ಲಿಕೆಯಾಗಿತ್ತು. ಆಗಸ್ಟ್ 25ನೇ ತಾರೀಕು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಸುಪ್ರೀಂ ಕೋರ್ಟ್ ಎಸ್ಐಟಿಯನ್ನ ರಚನೆ ಮಾಡಿತ್ತು. ಇದೀಗ ವರದಿ ಸಲ್ಲಿಕೆಯಾಗಿದ್ದು ವಂತಾರಾಗೆ ಸುಪ್ರೀಂ ಕೋರ್ಟ್ ಕ್ಲೀನ್ ಚಿಟ್ ಅನ್ನ ಕೊಟ್ಟಿದೆ. ಇನ್ನು ಸುಪ್ರೀಂ ತೀರ್ಪನ್ನ ವಂತಾರಾ ಸ್ವಾಗತಿಸಿದೆ. ಎಸ್ಐಟಿ ವರದಿಯಲ್ಲಿ ಏನಿದೆ, ಕಾನೂನು ಉಲ್ಲಂಘನೆ ಆಗಿಲ್ಲ ಅನ್ನೋಕೆ ಸಂಬಂಧಪಟ್ಟಂತೆ ಅಂದ್ರೆ ಹಲವು ಉನ್ನತ ಸಂಸ್ಥೆಗಳ ಸಹಯೋಗದೊಂದಿಗೆ ಎಸ್ಐಟಿ ವಿಸ್ತೃತ ತನಿಖೆಯನ್ನು ಕೈಗೆತ್ತಿಕೊಂಡಿತ್ತು. ಅದರಲ್ಲಿ ವನ್ಯಜೀವಿ ರಕ್ಷಣೆ ಕಾಯ್ದೆ 1972 ಉಲ್ಲಂಘನೆ ಆಗಿಲ್ಲ ಅಂತ ತಿಳಿಸಿದೆ. ಇನ್ನು ಮೃಗಾಲಯ ಮಾನ್ಯತೆ ನಿಯಮಗಳು 2009 ಕೂಡ ಉಲ್ಲಂಘನೆ ಆಗಿಲ್ಲ. ಸಿಜೆಡ್ಎ ಮಾರ್ಗಸೂಚಿಗಳ ಉಲ್ಲಂಘನೆ ಆಗಿಲ್ಲ. ಕಸ್ಟಮ್ಸ್ ಕಾಯ್ದೆ 1962 ಇದು ಕೂಡ ಉಲ್ಲಂಘನೆ ಆಗಿಲ್ಲ. ಇನ್ನು ವಿದೇಶಿ ವ್ಯಾಪಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ಕಾಯ್ದೆ 1992 ಇದು ಕೂಡ ಉಲ್ಲಂಘನೆ ಆಗಿಲ್ಲ ಅಂತ ವರದಿಯಲ್ಲಿದೆ. ಪ್ರಮುಖವಾಗಿ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಉಲ್ಲಂಘನೆ ಆಗಿದ್ದು ಅಂತ ಏನು ಆರೋಪಗಳು ಕೇಳಿಬಂದಿತ್ತು, ಅದು ಕೂಡ ಉಲ್ಲಂಘನೆ ಆಗಿಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಇನ್ನು ಕಪ್ಪು ಹಣ ತಡೆ ಕಾಯ್ದೆ 2002 ಕೂಡ ಉಲ್ಲಂಘನೆ ಆಗಿಲ್ಲ. ಭಾರತೀಯ ನ್ಯಾಯ ಸಂಹಿತೆ 2023 ಕೂಡ ಉಲ್ಲಂಘನೆಯಾಗಿಲ್ಲ. ಅಂತಾರಾಷ್ಟ್ರೀಯ ವನ್ಯಜೀವಿ ಮತ್ತು ಸಸ್ಯವರ್ಗದ ಅಪಾಯಕಾರಿ ಜಾತಿಗಳ ವ್ಯಾಪಾರದ ಸಮಾವೇಶ ಕೂಡ ಉಲ್ಲಂಘನೆ ಆಗಿಲ್ಲ ಅಂತ ವರದಿಯಲ್ಲಿದೆ. ಇನ್ನು ಎಸ್ಐಟಿ ತನಿಖೆಯನ್ನ ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿದೆ. ಸುಪ್ರೀಂ ಕೋರ್ಟ್ಗೆ ಎಸ್ಐಟಿ ವರದಿಯನ್ನ ಸಲ್ಲಿಕೆ ಮಾಡಿದೆ. ವರದಿಯಲ್ಲಿನ ತೀರ್ಪು ಒಪ್ಪಿಕೊಳ್ಳೋದಕ್ಕೆ ಸಂಕೋಚ ಇಲ್ಲ ಅಂತ ಕೋರ್ಟ್ ಹೇಳಿದೆ. ಕಾನೂನು ಉಲ್ಲಂಘನೆ ಆಗಿಲ್ಲ ಅಂತೇಳಿ ಎಸ್ಐಟಿ ವರದಿಯನ್ನ ಕೊಟ್ಟಿದೆ. ಅದನ್ನ ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿದೆ. ವಂತಾರಾ ವಿರುದ್ಧದ ದೂರುಗಳನ್ನ ರದ್ದುಪಡಿಸಲಾಗಿದೆ ಅಂತ ಕೋರ್ಟ್ ಹೇಳಿದೆ. ವಿಶೇಷವಾಗಿ ಶೆಡ್ಯೂಲ್ ಎ ಅಲ್ಲಿನ ದೂರನ್ನ ಅಮಾನ್ಯ ಮಾಡಿದೆ. ಇನ್ನು ಆಮದು ಹಾಗೇನೆ ಸ್ವಾಧೀನ ಸಂಪೂರ್ಣ ದಾಖಲಾತಿಗಳು ಏನ್ ಹೇಳುತ್ತೆ, ಆಮದು ಮತ್ತು ಸ್ವಾಧೀನಗಳು ಸಂಪೂರ್ಣವಾಗಿ ದಾಖಲಾತಿ ಆಗಿವೆ, ಎಲ್ಲೂ ಅಕ್ರಮ ಆಗಿಲ್ಲ. ಪ್ರಾಣಿಗಳ ಆಮದು ಮಾನ್ಯವಾದ ಅನುಮತಿ ನಂತರವೇ ಮಾಡಲಾಗಿದೆ. ಪ್ರಾಣಿಗಳ ಆಮದು ಸಂಪೂರ್ಣವಾಗಿ ದಾಖಲಾತಿ ಆಗಿದೆ. ಮಾನ್ಯವಾದ ಅನುಮತಿಗಳ ದಾಖಲಾತಿ ಇದೆ. ಆ ಅನುಮತಿಗಳ ಮಾನ್ಯತೆಗೆ ಯಾವುದೇ ಆಕ್ಷೇಪಣೆ ಇಲ್ಲ. ಅನುಮತಿಗಳಿಗೆ ಒಳಪಡುವಂತಹ ಕಾನೂನು ಕಾರ್ಯಗಳು ವಿವಾದ ರಹಿತವಾಗಿವೆ ಅಂತೇಳಿ ಎಸ್ಐಟಿ ತನ್ನ ವರದಿಯಲ್ಲಿ ತಿಳಿಸಿದೆ. ಮತ್ತೆ ಇಲ್ಲಿ ಅಕ್ರಮ ನಡೀತಿದೆ ಅಂತ ಹೇಳಿ ಪದೇ ಪದೇ ದೂರುಗಳು ಬರ್ತಾ ಇತ್ತಲ್ಲ, ಅದ್ರ ಬಗ್ಗೆನೂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಪದೇ ಪದೇ ದೂರುಗಳನ್ನ ಸ್ವೀಕಾರ ಮಾಡಕ್ಕಾಗಲ್ಲ. ವಂತಾರಾ ಬಗ್ಗೆ ಪದೇ ಪದೇ ತನಿಖೆಗಳು ನಡೆದಿವೆ, ಯಾವುದೇ ಕಾನೂನು ಉಲ್ಲಂಘನೆ ಆಗಿಲ್ಲ ಅಂತ ತೀರ್ಮಾನವನ್ನ ಕೋರ್ಟ್ ಕೈಗೊಂಡಿದೆ. ಇನ್ನು ಗುಣಮಟ್ಟ ಮೀರಿದ ಮಾನದಂಡಗಳು ಏನೇನು ಅಂತಂದ್ರೆ, ವಂತಾರಾದಲ್ಲಿ ಅದ್ಭುತ ಗುಣಮಟ್ಟಗಳನ್ನ ಅನುಸರಿಸಲಾಗಿದೆ. ಕಲ್ಯಾಣ ಮಾನದಂಡಗಳು ಗುಣಮಟ್ಟವನ್ನ ಮೀರಿವೆ. ವಂತಾರಾದ ಸೌಲಭ್ಯಗಳು ನಿಗದಿತ ಗುಣಮಟ್ಟವನ್ನ ಮೀರಿವೆ. ಮರಣ ಪ್ರಮಾಣವು ಜಾಗತಿಕ ಮೃಗಾಲಯ ಸರಾಸರಿಗೆ ಸಮಾನವಾಗಿದೆ. ವಂತಾರಾದ ಸೌಲಭ್ಯಗಳ ಬಗ್ಗೆ ಸಂತೃಪ್ತಿ ಇದೆ ಅಂತ ಎಸ್ಐಟಿ ವರದಿಯನ್ನ ಸಲ್ಲಿಕೆ ಮಾಡಿತ್ತು. ಅದನ್ನ ಕೋರ್ಟ್ ಕೂಡ ಒಪ್ಪಿಕೊಂಡಿದೆ. ಇನ್ನು ಸ್ವತಂತ್ರ ಜಾಗತಿಕ ಪ್ರಮಾಣೀಕರಣ ಏನ್ ಹೇಳುತ್ತೆ, ಗ್ಲೋಬಲ್ ಹ್ಯೂಮನ್ ಸೊಸೈಟಿಯಿಂದ ಸ್ಥಳ ಪರಿಶೀಲನೆಯನ್ನ ಮಾಡಲಾಗಿದೆ. ತಮ್ಮ ತಂಡದ ಮೂಲಕ ಆಡಿಟ್ ಕೂಡ ಮಾಡಲಾಗಿದೆ. ವಂತಾರಾ ಅಂತಾರಾಷ್ಟ್ರೀಯ ಗುಣಮಟ್ಟವನ್ನ ಪಾಲಿಸಿದೆ. ಗ್ಲೋಬಲ್ ಹ್ಯೂಮನ್ ಸರ್ಟಿಫೈಡ್ ಸೀಲ್ ಆಫ್ ಅಪ್ರೂವಲ್ ಕೂಡ ಅದಕ್ಕೆ ಸಿಕ್ಕಿದೆ. ಇನ್ನು ಅನುಸರಣೆ ದೃಢೀಕರಿಸುವಂತ ತಪಾಸಣೆಗಳು ಏನೇನು ಆಗಿದೆ ಅಲ್ಲಿ, ಕೇಂದ್ರ ಮೃಗಾಲಯ ಪ್ರಾಧಿಕಾರದಿಂದ ಕಾಲಕಾಲಕ್ಕೆ ತಪಾಸಣೆಯನ್ನ ಮಾಡಲಾಗಿದೆ. ಗುಜರಾತ್ನ ಮುಖ್ಯ ವನ್ಯಜೀವಿ ವಾರ್ಡನ್ನಿಂದ ಕಾಲಕಾಲಕ್ಕೆ ಅಲ್ಲಿ ತಪಾಸಣೆ ಮಾಡಲಾಗಿದೆ, ಪರಿಶೀಲನೆ ಮಾಡಲಾಗಿದೆ. ಸಿಟೀಸ್ ನಿಂದ ಮೌಲ್ಯಮಾಪನ ಮಾಡಲಾಗಿದೆ. ಇನ್ನು ಮಾನದಂಡಗಳಲ್ಲಿ ಕೊರತೆ ಇದೆ ಅನ್ನೋ ಆರೋಪ ಆಧಾರ ರಹಿತ ಅಂತ ವರದಿಯಲ್ಲಿ ತಿಳಿಸಲಾಗಿದೆ. ಇನ್ನು ಆರ್ಥಿಕ ದುರ್ನೀತಿಯ ಆರೋಪ ತಿರಸ್ಕೃತ ಆಗಿದೆ. ಕಾರ್ಬನ್ ಕ್ರೆಡಿಟ್ಗಳ ದುರುಪಯೋಗ ಆಧಾರ ರಹಿತ ಅಂತ ವರದಿ ಹೇಳ್ತಾ ಇದೆ. ನೀರಿನ ಸಂಪನ್ಮೂಲಗಳ ದುರುಪಯೋಗ ಕೂಡ ಆಧಾರ ರಹಿತವಾಗಿದೆ. ಆರ್ಥಿಕ ದುರ್ನೀತಿಯ ಆರೋಪಗಳು ಆಧಾರ ರಹಿತವಾಗಿದೆ. ಜಾರಿ ನಿರ್ದೇಶನಾಲಯದ ಅಭಿಪ್ರಾಯವನ್ನೂ ಕೂಡ ಎಸ್ಐಟಿಯಲ್ಲಿ ಸಂಗ್ರಹ ಮಾಡಿದೆ. ಇನ್ನು ಕಪ್ಪು ಹಣ ತಡೆ ಕಾಯ್ದೆ 2002ರ ನಿಬಂಧನೆ ಉಲ್ಲಂಘನೆ ಆಗಿಲ್ಲ ಅಂತ ವರದಿಯಲ್ಲಿ ತಿಳಿಸ್ತಾ ಕಾನೂನುಬದ್ಧ ಸಂಸ್ಥೆಗಳ ವಿರುದ್ಧದ ಆರೋಪಗಳಿಗೆ ಖಂಡನೆಯನ್ನ ವ್ಯಕ್ತಪಡಿಸಿದೆ. ಕೋರ್ಟ್ನಿಂದ ನೇಮಕಗೊಂಡ ಎಸ್ಐಟಿ ವಿರುದ್ಧದ ಆರೋಪಗಳಿಗೆ ಖಂಡನೆ ವ್ಯಕ್ತಪಡಿಸ್ತಾ ನ್ಯಾಯಾಲಯಗಳ ಮೇಲಿನ ಆಕ್ಷೇಪಗಳಿಗೆ ಖಂಡನೆಯನ್ನ ವ್ಯಕ್ತಪಡಿಸಲಾಗಿದೆ. ಇನ್ನು ಪುನರಾವರ್ತಿತ ಅರ್ಜಿಗಳ ಬಗ್ಗೆನೂ ಕೂಡ ಸ್ಪಷ್ಟವಾಗಿ ಕೋರ್ಟ್ ನಿಷೇಧವನ್ನ ಹೇರ್ಬಿಟ್ಟಿದೆ. ಇದೇ ಆರೋಪಗಳ ಮೇಲೆ ಮತ್ತೆ ಮತ್ತೆ ದೂರು ಸ್ವೀಕಾರ ಮಾಡಂಗಿಲ್ಲ. ಯಾವುದೇ ಕೋರ್ಟ್ನಲ್ಲೂ ಕೂಡ ದೂರನ್ನ ಸ್ವೀಕಾರ ಮಾಡಂಗಿಲ್ಲ. ಯಾವುದೇ ಕಾನೂನುಬದ್ಧ ಸಂಸ್ಥೆ ದೂರು ಸ್ವೀಕರಿಸಬೇಕಾಗಿಲ್ಲ ಅಂತ ಸ್ಪಷ್ಟವಾಗಿ ಕೋರ್ಟ್ ಹೇಳಿದೆ. ಇನ್ನು ಎಸ್ಐಟಿ ಒಂದಿಷ್ಟು ಶಿಫಾರಸುಗಳನ್ನ ಮಾಡಿತ್ತಲ್ಲ, ಅದನ್ನು ಕೂಡ ಜಾರಿಗೆ ತರಲಾಗ್ತಿದೆ. ವಂತಾರಾ ಮತ್ತು ಸಂಬಂಧಿತ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ಎಸ್ಐಟಿಯಿಂದ ಸೂಚಿಸಲಾದ ಕ್ರಮಗಳನ್ನು ಪರಿಗಣಿಸಬೇಕಾಗುತ್ತೆ. ಕ್ರಮಗಳನ್ನು ಜಾರಿಗೊಳಿಸಲು ನಿರ್ದೇಶಿಸಲಾಗಿದೆ ಅಂತ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಇನ್ನು ತಪ್ಪು ಮಾಹಿತಿ ವಿರುದ್ಧ ಕ್ರಮವನ್ನು ಕೈಗೊಳ್ಳಬಹುದಾಗುತ್ತೆ. ವಂತಾರಾ ತಪ್ಪು ಮಾಹಿತಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ
ಸ್ವತಂತ್ರ ಆಕ್ಷೇಪಾರ್ಹ ಪ್ರಕಟಣೆಯನ್ನು ಅಳಿಸಲು ಸೂಚಿಸಬಹುದು. ತಪ್ಪು ಮಾಹಿತಿಗೆ ಜವಾಬ್ದಾರರಾದವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬಹುದು. ಇನ್ನು ಅಪಮಾನಕ್ಕಾಗಿ ಕಾನೂನು ಕ್ರಮಕ್ಕೂ ಕೂಡ ಮುಂದಾಗಬಹುದು. ಖಾಸಗಿ ದೂರುಗಳಿಗೆ ಕಾನೂನಿನ ಪ್ರಕಾರ ಪರಿಹಾರವನ್ನು ಕೂಡ ಕಂಡುಕೊಳ್ಳಬಹುದು ಅಂತ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಬೆಂಗಳೂರಲ್ಲಿ ಮನೆ ಲೀಸ್ಗೆ ಪಡೆಯೋ ಮುನ್ನ ಬಹಳಷ್ಟು ಎಚ್ಚರಿಕೆಯನ್ನ ವಹಿಸಬೇಕು. ಯಾವ ತರ ಮೋಸ ಮಾಡ್ತಾರೆ ಅಂತಂದ್ರೆ, ಮನೆ ಲೀಸ್ ನೆಪದಲ್ಲಿ ವಂಚನೆ ಮಾಡುವಂತ ಒಂದು ಜಾಲ ಇದೆ. ಲೀಸ್ಗೆ ಲಕ್ಷ ಲಕ್ಷ ಹಣವನ್ನ ಪಡೆದು ಅದಾದ್ಮೇಲೆ ಮಕ್ಮಲ್ ಟೋಪಿಯನ್ನ ಹಾಕಿದ್ದಾರೆ. ಖಾಸಗಿ ಕಂಪನಿಯಿಂದ ನೂರಾರು ಜನರಿಗೆ ದೋಖಾ ಆಗಿದೆ. ತುಂಬಾ ಜನ ಲೀಸಿಗೆ ಮನೆ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಸೊ ಇದೇ ಆಪರ್ಚುನಿಟಿಯನ್ನ ಈ ಜಾಲ ಯುಟಿಲೈಸ್ ಮಾಡಿಕೊಂಡಿದೆ. ಮನೆ ಲೀಸ್ ನೆಪದಲ್ಲಿ ವಂಚನೆಯನ್ನ ಮಾಡಿದೆ. ಮಾಲೀಕರಿಂದ ಮನೆ ಬಾಡಿಗೆ ಪಡೆದು ಲೀಸ್ಗೆ ಕಂಪನಿ ಕೊಟ್ಟಿದೆ. ಕೆಟಿನಾ ಹೋಮ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮೋಸ ಮಾಡಿರೋದು. ವಿವೇಕ್ ಕೇಶವನ್ ಎಂಬಾತನಿಗೆ ಸೇರಿದಂತ ಕಂಪನಿ ಇದು. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕೆಟಿನಾ ಹೋಮ್ಸ್ ಕಂಪನಿ ಇದೆ. ವೆಬ್ಸೈಟ್ ಮೂಲಕ ಮನೆ ಲೀಸ್ಗೆ ಪಡೆದವರಿಗೆ ಈಗ ವಂಚನೆಯನ್ನ ಮಾಡಲಾಗಿದೆ. ಲಕ್ಷ ಲಕ್ಷ ಹಣವನ್ನು ತಗೊಂಡು ಮೋಸ ಮಾಡಿಬಿಟ್ಟಿದ್ದಾರೆ. ಮನೆ ಮಾಲೀಕರಿಗೆ ಹಣವನ್ನ ಕಟ್ಟದೆ ವಿವೇಕ್ ಕೇಶವನ್ ಮೋಸ ಮಾಡಿದ್ದಾರೆ ಅಂತ ಹೇಳಿ ಆತನ ವಿರುದ್ಧ ಗಂಭೀರವಾದಂತ ಆರೋಪ ಕೇಳಿ ಬಂದಿದೆ. ಲೀಸ್ಗೆ ಪಡೆದವರ ಬಳಿ ಈಗ ಮನೆ ಮಾಲೀಕರು ಬಂದಿದ್ದಾರೆ. ಮನೆ ಖಾಲಿ ಮಾಡಿ ಅಂತ ಹೇಳಿ ಮಾಲೀಕರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ನಾವು ಹಣ ಕೊಟ್ಬಿಟ್ಟಿದ್ದೀವಲ್ಲ, ನಮ್ಗೀಗ ಅನ್ಯಾಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಲೀಸ್ಗೆ ಹಣ ಕೊಟ್ಟಂತ ಸುಮಾರು 300 ಜನಕ್ಕೆ ಈಗ ಅನ್ಯಾಯ ಆಗ್ಬಿಟ್ಟಿದೆ. ಸುಮಾರು 60 ಕೋಟಿಗೂ ಅಧಿಕ ಹಣ ವಂಚನೆ ಆಗಿದೆ. ವಿವೇಕ್ ಕೇಶವನ್ ವಿರುದ್ಧ ಎಫ್ಐಆರ್ ಕೂಡ ಈಗ ದಾಖಲಾಗಿದೆ. ಲೀಸ್ಗೆ ಅಂತ ಹೇಳಿ ಸುಮಾರು 300 ಕುಟುಂಬಗಳು ಲಕ್ಷ ಲಕ್ಷ ಹಣವನ್ನು ಕೊಟ್ಟಿದ್ದಾರೆ. ಕೋಟಿ ಕೋಟಿ ಹಣವನ್ನ ಈ ಕೆಟಿನಾ ಹೋಮ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಖಾಸಗಿ ಕಂಪನಿ ಪಡ್ಕೊಂಡಿದೆ. ಮನೆ ಮಾಲೀಕರಿಗೆ ಹಣವನ್ನ ಅವ್ರು ಕೊಟ್ಟಿಲ್ಲ, ಅಗ್ರಿಮೆಂಟ್ ಎಲ್ಲ ಮಾಡಿಕೊಟ್ಬಿಟ್ಟಿದ್ದಾರೆ. ಈಗ ಮಾಲೀಕರು ಬಂದು ಇದು ನಮ್ಮ ಜಾಗ, ನಮ್ಮ ಬಿಲ್ಡಿಂಗು, ನೀವು ಖಾಲಿ ಮಾಡಿ, ನಮ್ಗೇನು ಹಣ ಬಂದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲ, ನಾವು ಹಣ ಕೊಟ್ಟಿದ್ದೀವಿ, ಹಣ ಕೊಟ್ಟು ನಾವು ಮನೆ ಯಾಕೆ ಖಾಲಿ ಮಾಡಬೇಕು ಅಂತೇಳಿ ಈಗ ಬಾಡಿಗೆದಾರರು ಕೇಳ್ತಾ ಇದ್ದಾರೆ. ಅಂದ್ರೆ ಲೀಸ್ಗೆ ಪಡ್ಕೊಂಡವ್ರು ಕೇಳ್ತಾ ಇದ್ದಾರೆ. ಸುಮಾರು 60 ಕೋಟಿಗೂ ಅಧಿಕ ಹಣವನ್ನ ವಿವೇಕ್ ಅನ್ನೋ ವ್ಯಕ್ತಿ ವಂಚನೆ ಮಾಡಿದ್ದಾನೆ, ಮೋಸ ಮಾಡಿದ್ದಾನೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಸದ್ಯಕ್ಕೀಗ 300 ಕುಟುಂಬಗಳು ಏನು ಮಾಡ್ತಾವೆ ಅನ್ನೋಂಥ ಕುತೂಹಲ ಜೊತೆಯಲ್ಲಿ ಪೊಲೀಸರು ಈ ಪ್ರಕರಣವನ್ನ ಹೆಂಗ್ ಭೇದಿಸ್ತಾರೆ ಅಂತ ನೋಡಬೇಕು. ಈ ಕಂಪ್ನಿ ಇರೋದು ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2 ಅಲ್ಲಿ. ಇದು ಒಂದು 350 ಜನ ಇದ್ದಾರೆ. ಅಮೌಂಟ್ ಬಂದು 60 crores ವರೆಗೂ ಬರುತ್ತೆ ಸರ್. ಇದು ಟೋಟಲಿ ಬೆಂಗಳೂರಲ್ಲೇ. ಈಗ ನಾನು ಹೊಸದಾಗಿ ಕೇಳ್ತೀನಿ, ಡೆಲ್ಲಿಯಲ್ಲೂ ಇದು ಸ್ಟಾರ್ಟ್ ಆಗಿದೆ. ಇವರು ಏನು ಮಾಡ್ತಾರೆ, ಇವರು ಕಮೋಡಿಟಿ ಬಿಸ್ನೆಸ್ ಮಾಡ್ತಾರಂತೆ. ನಮ್ಮ ಹತ್ರ ದುಡ್ಡು ತಗೊಂಡು ಅವರು ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿ ಅವರು ಆ ಪ್ರಾಫಿಟಲ್ಲಿ ಆ ಓನರ್ಗಳಿಗೆ ಅವರು ರೆಂಟ್ ಪೇ ಮಾಡೋ ಥರ ಅವರು ಬಿಸ್ನೆಸ್ ಮಾಡ್ತಿರೋದು. ಇವರು ಬಂದು ಸ್ಟೇ ಆಗಿರೋದು, ಇವರು ಪ್ರಾಪರ್ಲಿ ಬಂದು ಬೆಂಗಳೂರವರೇ, ಆದರೆ ಇವರು ದುಬೈಯಿಂದ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿರೋದು, ಇವರು ಆಪ್ರೇಟ್ ಮಾಡ್ತಿರೋದು. ಅವ್ರ ಹೆಸರು ವಿವೇಕ್ ಕೇಶವನ್ ಅಂತ. ಕಂಪನಿ ಹೆಸರು ಕೆಟಿನಾ ಹೋಮ್ಸ್ ಪ್ರೈವೇಟ್ ಲಿಮಿಟೆಡ್. ಲೋನ್ ತೊಗೊಂಡು ಇವರಿಗೆಲ್ಲ ಅಮೌಂಟ್ ಕೊಟ್ಟಿದ್ದೀವಿ. ನಾವು ತಿಂಗಳ ಅಲ್ಲಿ EMIನೂ ಕಟ್ತಾ ಇದ್ದೀವಿ. ನಾವು ಎಲ್ಲ ಕಡೆಯಿಂದ ಪ್ರಯತ್ನ ಪಟ್ಟಿದ್ದೀವಿ. ನಮ್ಮ ಝೋನಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀವಿ, ಅಲ್ಲೂ ಅವ್ರು ನಮಗೆ ಸಹಕರಿಸ್ತಾ ಇಲ್ಲ. ಇಲ್ಲಿ ಬಂದ್ರು ಇಲ್ಲೂ ಸಹಕರಿಸ್ತಾ ಇಲ್ಲ. ನಾವು ಆನ್ಲೈನಲ್ಲಿ ಸರ್ಚ್ ಮಾಡ್ತಾ ಇದ್ದಿದ್ದು. ಓಕೆ, ಅವರು OLX, FB, ಫೇಸ್ಬುಕ್ ಇಲ್ಲೆಲ್ಲ ಆ್ಯಡ್ಸ್ ಬಿಟ್ಟಿದ್ರು. ಓಕೆ, ನೋ ಬ್ರೋಕರ್ ಎಲ್ಲ ಕಡೆ ಆ್ಯಡ್ಸ್ ಬಿಟ್ಟಿದ್ರು. ದಟ್ ಅಂಡರ್ ಲೀಸ್ ನಾವೆಲ್ಲ ಲೀಸ್ಗೆ ಹುಡುಕ್ತಾ ಇದ್ದಿದ್ದು. ಓಕೆ, 3 years ಕಾಂಟ್ರಾಕ್ಟ್, 2 years ಕಾಂಟ್ರಾಕ್ಟ್ ಆ ಥರ. ವಿವೇಕ್ ಕೇಶವನ್ ಅಂತ ಓನರ್ ಹೆಸರು. ಈಸ್ ಕರೆಂಟ್ಲಿ ದುಬೈ ಇದ್ದಿದ್ದು. ಇವಾಗ ಬ್ಯಾಂಗ್ಳೂರ್ಗೆ ಬಂದಿದ್ದಾರಂತೆ ಯಾವುದೋ FIR ಮೇಲೆ. ಸೊ ಅದೇ ಇವಾಗ ಲಾಸ್ಟ್ 6 months ರೆಂಟ್ ಹೋಗದೆ ಇರೋದಕ್ಕೆ ನಮಗೆ ಓನರ್ಸ್ ಪ್ರೆಷರೈಸ್ ಮಾಡ್ತಿದ್ದಾರೆ, ವೆಕೇಟ್ ಮಾಡಿ ಅಂತ ಅಂದ್ಬಿಟ್ಟು. ಓಕೆ, ಬಟ್ ನಮಗೆ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಆಗಿರೋದು ವಿವೇಕ್ ಕೇಶವನ್ ಜೊತೆ, ಕೆಟಿನಾ ಹೋಮ್ಸ್ ಜೊತೆ. ಓಕೆನಾ? ಸೊ ಅವ್ರು ನಮಗೆ ದುಡ್ಡು ಕೊಡಲಿ ವಾಪಸ್ಸು, ನಾವು ವೆಕೇಟ್ ಮಾಡ್ತೀನಿ, ವಿತಿನ್ 24 hours ನಾವು ವೆಕೇಟ್ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಓಕೆ, ಬಟ್ ಓನರ್ಸ್ಗೂ ಅವರು ಇಲ್ಲಿ ಇನ್ನೊಸೆನ್ಸು ಅವರು ಕೊಟ್ಟಿದ್ದಾರೆ ಅವ್ರ ಮನೇನ, ಅವ್ರಿಗೂ ರೆಂಟ್ ಬಂದಿಲ್ಲ. ಈ ಕಡೆ ಅವರು ಸಫರ್ ಆಗ್ತಾ ಇದ್ದಾರೆ, ನಾವು ಸಫರ್ ಆಗ್ತಾ ಇದ್ದೀವಿ. ಸೊ ಇವಾಗ ಓವರ್ ಆಲ್ ಇದೆಲ್ಲ ಏನು ಅಂದರೆ ಅವ್ರ ಮೇಲೆ ಆಕ್ಷನ್ಸ್ ತಗೋಬೇಕು, ಕಠಿಣವಾದ ಕ್ರಮ ತಗೊಂಡು ಒಂದು FIR ಮಾಡಬೇಕು. ನಮ್ಮ ಮನೆ ಇವಾಗ ಇರೋದು ಇದೆ ಬಸಪುರ ಮೇನ್ ರೋಡ್ ಅಂತ ಚಿಕ್ಕತೂರು. ಈ ಕಂಪ್ನಿ ಕಾಂಟ್ಯಾಕ್ಟ್ ಮಾಡಿದ್ದು ನಾವು ಇದು ಕೆಟಿನಾ ಹೋಮ್ಸ್ ಅಂತ. ಡೈರೆಕ್ಟರ್ ಬಂದು ವಿವೇಕ್ ಕೇಶವನ್ ಮತ್ತು ಬೇರೆಯವರೆಲ್ಲ ಇದ್ದಾರೆ. ಓಕೆನಾ? ಸೊ ನಾವೆಲ್ಲ ಎಲ್ಲ ಥರ ಟ್ರೈ ಮಾಡಿದ್ವಿ. ನಾವು ಅವ್ರಿಗೆ ಕಾಲ್ ಮಾಡಿದ್ವಿ, ರಿಕ್ವೆಸ್ಟ್ ಮಾಡಿದ್ವಿ. ಲೀಸ್ ಹಾಕೊಂಡಿದ್ದೀವಿ ಸರ್. ನಾವೊಂದು 10 ಲಕ್ಷ, ಬೇರೆಯವ್ರದ್ದೆಲ್ಲ 40 ಲಕ್ಷನೂ ಇದೆ, 50 ಲಕ್ಷ ಇದೆ. ಎಲ್ಲ ಸೇರಿ ಒಂದು 60ರಿಂದ 70 ಕೋಟಿ ಇದೆ ಇವ್ರದ್ದೆಲ್ಲ. ಇನ್ನೂ ಭಾಳ ಇವ್ರದ್ದು ದುಬೈಲು ಬಿಸ್ನೆಸ್ ಇದೆ, ಡೆಲ್ಲಿಲಿದೆ, ಎಲ್ಲ ಕಡೆ ಇದೆ. ಆಯಿತಾ? ಸೊ ನಾವು ಓನರ್ ಎಲ್ಲ ನಮಗೇನಂದ್ರೆ ಅಂತಾರೆ, ಅವ್ರಿಗೆ ಅಡ್ವಾನ್ಸ್ ಕೊಟ್ಟಿದ್ರಲ್ಲ, ಅವರು 6-7 months ಪೇ ಮಾಡಿಲ್ಲಂತೆ. ಅವ್ರು ಏನು ಹೇಳಿದ್ರು, ನಮಗೆ ಅವ್ರ ಹತ್ರ ಆಲ್ರೆಡಿ ಇವಾಗ 1 ಲಕ್ಷ 2 ಲಕ್ಷ ಕೊಟ್ಟಿರ್ತಾರೆ ಸರ್ ಅಡ್ವಾನ್ಸು. ಅವ್ರು ಹೋಗ್ತಂಕ ಆರಾಮಾಗಿರ್ತಾರೆ. ಬಟ್ ನಾವೆಲ್ಲ ಲಕ್ಷಾಂಗಟ್ಟಲೆ ಕೊಟ್ಟಿರ್ತೀವಿ.
ನಮಗೆ ನ್ಯಾಯ ಬೇಕು. So we need to catch hold of that person, and it's not just a scam of 1 or 2 crores, but it's a several 100 crores scam. So that person need to be caught as soon as possible. We need the help of police, we need the help of higher authorities to catch hold of him. So that it's not just 2 people, 3, it's thousands of people who are affected with this. Please come forward and help us and catch Vivek Keshwan so that we can recover our money and owners can get their flat. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಪ್ಪ. ಈ ವ್ಯಕ್ತಿ ಯಾರು ವಿವೇಕ್ ಕೇಶವನ್ ಅಂತೇಳಿ, ಯಾವ ಊರಿನವರು, ಮತ್ತೀಗ ಓನರ್ ಜೊತೆ ಅಗ್ರಿಮೆಂಟ್ ಆಗಿರಲಿಲ್ಲ. ಈ ಖಾಸಗಿ ಕಂಪ್ನಿ ಕೆಟಿನಾ ಹೋಮ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಜೊತೆ ನಮ್ಮ ಅಗ್ರಿಮೆಂಟ್ ಆಗಿತ್ತು ಅಂತೇಳಿ ಈಗ ಲೀಸಿಗೆ ಪಡ್ಕೊಂಡವ್ರು ಹೇಳ್ತಾ ಇದ್ದಾರೆ. ಸೊ ಯಾವಾಗಿಂದ ಈ ಜಟಾಪಟಿ ನಡೀತಾ ಇದೆ? 6-7 ತಿಂಗಳಿಂದ ಆಗ್ತಿದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಪೊಲೀಸರು ಏನು ಕ್ರಮನೇ ಕೈಗೊಂಡಿಲ್ವಾ ಇದುವರೆಗೂ? ಶಮಿತಾ, ಏನು ಅಂತಂದ್ರೆ ವಂಚನೆ ಮಾಡ್ಲಿಕ್ಕೆ ಸಾಕಷ್ಟು ದಾರಿಯನ್ನ ಈಗ ಈ ವಂಚಕರು ಹುಡ್ಕೊಳ್ತಾ ಇರೋಂಥದ್ದು. ಯಾಕೆಂತ ಹೇಳಿದ್ರೆ ಇವರು ಸುಮಾರು 60 ಕೋಟಿಗೂ ಅಧಿಕ ಹಣವನ್ನ ವಿವೇಕ್ ಕೇಶವನ್ ಅನ್ನುವಂಥವನು ಸುಮಾರು 300ಕ್ಕೂ ಹೆಚ್ಚು ಜನರಿಗೆ ವಂಚನೆ ಮಾಡಿದ್ದಾನೆ. ಆತ ಮಾಡ್ಕೊಂಡಿರ್ತಕ್ಕಂಥ ಪ್ಲಾನ್ ಅಂತಂದ್ರೆ ಕೆಟಿನಾ ಹೋಮ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಈ ಒಂದು ಕಂಪನಿಯನ್ನ ಆತ ಪ್ರಾರಂಭ ಮಾಡಿ ಬೆಂಗಳೂರು ಸುತ್ತಮುತ್ತ, ವಿಶೇಷವಾಗಿ ಎಲೆಕ್ಟ್ರಾನಿಕ್ ಸಿಟಿ ಸೇರಿದಂತೆ ಸುತ್ತಮುತ್ತ ಅಂದ್ರೆ ITBT ಹಬ್ಬಿಯಲ್ಲಿದೆ. ಸೊ ಆ ಭಾಗದಲ್ಲಿ ತುಂಬಾ ಚೆನ್ನಾಗಿ ಕಟ್ಟಿರ್ತಕ್ಕಂಥ ಮನೆಗಳನ್ನ ಮೊದಲು ಈತ ಬಾಡಿಗೆಗೆ ಪಡ್ಕೋತಾನೆ. ಅದಾದ್ಮೇಲೆ ಈತ ವೆಬ್ಸೈಟ್ ಅಲ್ಲಿ ಒಂದಷ್ಟು ಅಡ್ವರ್ಟೈಸ್ ಅನ್ನ ಕೊಡ್ತಾ ಹೋಗ್ತಾನೆ. ನಾವು ಮನೆಯನ್ನ ಲೀಸ್ ಕೊಡ್ತೇವೆ, ಅಂದ್ರೆ ವಿತ್ ಫರ್ನಿಚರ್ ರೆಡಿ ಟು, ಅಂದ್ರೆ ವಾಸ ಮಾಡ್ಲಿಕ್ಕೆ ಸಿದ್ಧವಾಗಿರ್ತಕ್ಕಂಥ ಮನೆಗಳನ್ನ ನಾವು ನಿಮ್ಗೆ ಬೋಗಿಗೆ ಕೊಡ್ತೇವೆ, ರಿಲೀಸ್ಗೆ ಕೊಡ್ತೇವೆ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಡ್ತಾನೆ. ಇದನ್ನ ನಂಬದಂತ ಸುಮಾರು 300ಕ್ಕೂ ಹೆಚ್ಚು ಜನ ಆತನಿಗೆ 15 ಲಕ್ಷ 20 ಲಕ್ಷ ಅಂದ್ರೆ 5 ಲಕ್ಷದಿಂದ 20 ಲಕ್ಷವರೆಗೂ ಆತ ಕಲೆಕ್ಟ್ ಮಾಡ್ಕೊಂಡಿದ್ದಾನೆ. ಬಟ್ ಈ ವಿಚಾರ ಯಾರು ಮನೆ ಬಾಡಿಗೆ ಕೊಟ್ಟಿರ್ತಾರೆ ವಿವೇಕ್ ಅನ್ನುವಂಥ ವ್ಯಕ್ತಿಗೆ ಅವ್ರಿಗೆ ಗೊತ್ತಿರೋದಿಲ್ಲ. ಮನೆ ಮಾಲೀಕರಿಗೆ ಈತ ತಿಂಗಳು ಬಾಡಿಗೆ ಕಟ್ತಾ ಇರ್ತಾನೆ. ಆದ್ರೆ ಅಲ್ಲಿಗೆ ಬಂದಂತ ಇವ್ರು ಯಾರಿದ್ದಾರೆ, ಇವರನ್ನ ಲೀಸ್ಗೆ 5 ರಿಂದ 20 ಲಕ್ಷವರೆಗೂ ಅವ್ರ ಹತ್ರ ಮೊದಲೇ ಹಣವನ್ನ ಪಡೆದುಕೊಂಡು ಅವ್ರಿಗೆ ಮನೆಯನ್ನ ಬಿಟ್ಕೊಟ್ಟಿರ್ತಾನೆ. ಈ ವಿಚಾರ ಗೊತ್ತಾಗೋದವ್ರಿಗೆ ಕಳೆದ 6 ತಿಂಗಳಿಂದ. ಯಾಕೆ ಅಂತ ಹೇಳಿದ್ರೆ ಪ್ರಾರಂಭದಲ್ಲಿ ಒಂದು 2-3 ತಿಂಗಳು ಮಾತ್ರ ಬಾಡಿಗೆ ಕಟ್ಟಿರ್ತಾನೆ. ಅದಾದ್ಮೇಲೆ ಮನೆಯ ಮಾಲೀಕ ಇರ್ತಾನೆ, ಆತ ಬಂದು ವಾಸ ಇರ್ತಕ್ಕಂಥ ಲೀಸ್ ಯಾರು ತಗೊಂಡಿದ್ರೆ ಅವರನ್ನ ಕೇಳಿದಾಗ ವಾಸ್ತವ ಗೊತ್ತಾಗ್ತದೆ. ಕಳೆದ 6 ತಿಂಗಳಿಂದ ಒಂದ್ ಕಡೆ ಮನೆ ಮಾಲೀಕನಿಗೆ ಬಾಡಿಗೆ ಸಿಗ್ತಾ ಇಲ್ಲ, ಮತ್ತೆ ಇವ್ರಿಗೆ ಅತಂತ್ರ ಸ್ಥಿತಿ. ಯಾಕೆಂದ್ರೆ ಮನೆ ಮಾಲೀಕ ಏನಿದ್ದಾನೆ ಆತ ಬಾಡಿಗೆ ಕೊಡಿ ಅಂತ ಪದೇ ಇವರನ್ನ ಕೇಳುವಂಥದ್ದು, ಮನೆ ಖಾಲಿ ಮಾಡುವಂಥದ್ದು. ಹೀಗಾಗಿ ಇವರೆಲ್ಲರೂ ಕೂಡ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಗೆ ಬಂದು ದೂರನ್ನು ಕೊಟ್ಟಿದ್ದಾರೆ. FIR ದಾಖಲಾಗಿದೆ. ಸದ್ಯ ಈತ ಆರೋಪಿ ಕೇಶವನ್ ಏನಿದ್ದಾನೆ, ಈತ ವಿವೇಕ್ ಕೇಶವನ್, ಈತ ತಮಿಳುನಾಡು ಮೂಲದವನು ಅಂತ ಹೇಳಲಾಗ್ತಾ ಇದೆ. ಈತ ಪ್ರಭಾವಿ ರಾಜಕಾರಣಿ ರಾಜನಾಥ್ ಸಿಂಗ್ ಅವ್ರ ಜೊತೆ ಫೋಟೋಸ್ ತೆಗೆಸ್ಕೊಂಡಿರುವಂತದ್ದು, ಮಾರ್ಕೆಟಿಂಗ್ ಸಮಯದಲ್ಲಿ ಅದನ್ನ ಬಳಕೆ ಮಾಡ್ಕೊಂಡಿದ್ದ ಅಂತ ಹೇಳಲಾಗ್ತದೆ. ಸದ್ಯ ಆತ ದುಬೈನಲ್ಲಿದ್ದು ಈಗ ಬೆಂಗಳೂರು ಬಂದಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಏನು ವಂಚನೆಗೊಳಗಾಗಿದ್ದಾರೆ, ಲಕ್ಷ ಹಣವನ್ನು ಕಳ್ಕೊಂಡು ವಂಚನೆಗೊಳಗಾಗಿದ್ರು ಅವರೆಲ್ಲರೂ ಹೇಳುವಂತದ್ದು ಈ ತರ ಮೇಲೆ ಕ್ರಮ ವಹಿಸಿ ನಮಗೆ ನ್ಯಾಯ ಕೊಡಿಸಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಶಮಿತಾ, ನೋಡೋಣ ಮುಂದೆ ಯಾವ ತರ ಕ್ರಮ ಆಗುತ್ತೆ. ಥ್ಯಾಂಕ್ ಯು ಚಂದ್ರಪ್ಪ. ಬೆಂಗಳೂರಿನ ಮಾಲ್ ಒಂದರಲ್ಲಿ ಪುಂಡ ಕಿರಿಕನ್ನ ಮಾಡಿದ್ದಾರೆ. ಮಹಿಳೆಯರ ಫೋಟೋ ತಗೊಂಡು ಅಸಭ್ಯ ವರ್ತನೆಯನ್ನ ತೋರಿದ್ದಾನೆ. ಮಹಿಳೆಯರ ಫೋಟೋ ತೆಗೆದವನಿಗೆ ಜನ ಥಳಿಸಿದ್ದಾರೆ. ಮೈಕೈ ಮುಟ್ಟಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ ಈತ ಅಂತೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಮಹಿಳೆಯರ ಫೋಟೋ ಕೂಡ ಈತ ತಗೊಂಡಿದ್ದಾನಂತೆ, ಅಸಭ್ಯ ರೀತಿಯಲ್ಲಿ ವರ್ತನೆ ಮಾಡಿದ್ದಾನೆ. ಈ ವಿಷಯ ಅಲ್ಲಿದ್ದ ಜನರಿಗೆ ಗೊತ್ತಾಗ್ತಾ ಇದ್ದಂಗೆ ಆತನನ್ನ ಹಿಡ್ಕೊಂಡಿದ್ದಾರೆ, ಸರಿಯಾಗಿ 2 ಕೊಟ್ಟಿದ್ದಾರೆ. ಬ್ಯಾಟ್ರಾಯನ್ಪುರದ ಪ್ರತಿಷ್ಠಿತ ಮಾಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಕೊಡಗೇಹಳ್ಳಿ ಪೊಲೀಸರಿಗೆ ಫಸ್ಟ್ ಜನ ಥಳಿಸಿದ್ದಾರೆ ಆ ಯುವಕನನ್ನ ಹಿಡಿದು, ಆಮೇಲೆ ಪೊಲೀಸರಿಗೆ ಆತನನ್ನ ಒಪ್ಪಿಸಿದ್ದಾರೆ. ಮೈಕೈ ಮುಟ್ಟಿ ಅಸಭ್ಯವಾಗಿ ವರ್ತನೆ ಮಾಡಿದಾನೆ ಯುವಕ ಅನ್ನೋ ಆರೋಪ ಕೇಳಿ ಬಂದಿದೆ. ಫೋಟೋ ಕೂಡ ತೆಗೆದಿದ್ದಾನೆ. हम लोगों ने जाके पूछा किसका क्या वीडियो ले रहा है करके बोले तो हमको ढकल के मोलेस्ट करके टच करके उधर भाग गया. फिर थोड़ी देर भाग के हम लोगों ने पकड़ा उसको, फिर उसने ढकल दिया हमको. ढकल ಅವನು ಏನ್ ಮಾಡ್ದ ಗೊತ್ತಾ, ಮಾಲ್ ಆಫೀಸ್ ಒಳಗಡೆ ಆಚೆ ಬಂದ, ಇವರು ಬರ್ತಾ ಇದ್ರು. ಅದಕ್ಕೆ ಮುಂಚೆ ಲೇಡೀಸ್ ಎಲ್ಲ ವಿಡಿಯೋ ಮಾಡಿದ್ದಾನೆ, ಪ್ಲಸ್ ಇವ್ರದ್ದು ಮಾಡಿದ್ದಾನೆ. ಮಾಡೋವಾಗ ಮಾಡ್ಬಿಟ್ಟು ಏನು ಹೊರಗಡೆ ಬರ್ತಾ ಇದ್ರು, ಲೇಡೀಸ್ ಮೇಡಮ್ ನೋಡ್ಬಿಟ್ಟಿದ್ದಾರೆ. ವಿಡಿಯೋ ನೋಡ್ಬಿಟ್ಟು ಯಾಕೆ ವಿಡಿಯೋ ಮಾಡ್ತಾರೆ ಅಂತ ಕೇಳಿದ್ದಾರೆ. ಅದಕ್ಕೆ ತಳ್ಳಿದಾರೆ ಅದನ್ನ. ಆಮೇಲೆ ಇವ್ರನ್ನೂ ತಳ್ಳಿದ್ದಾರೆ. ತಳ್ಳಿಬಿಟ್ಟು ಬಿದ್ದೋಗ್ಬಿಟ್ಟಿದ್ದ. ನಾವು ಬಿದ್ದಿದ ತಕ್ಷಣ ಪಾಪ ಇವರಿಬ್ರು ಬಿದ್ದೋಗ್ಬಿಟ್ರು. ಇವ್ರು ನೋಡೋಗ್ಬಿಟ್ಟ. ಕರೆಕ್ಟಾಗಿ ಇಲ್ಲಿವರೆಗೂ ಬಂದಿದ್ದಾನೆ. ಸೆಕ್ಯೂರಿಟಿ ಇಟ್ಟಿದ್ದಾರೆ, ಯಾರು ಹಿಡಿದು ಸಿಗ್ಲಿಲ್ಲ. ಆಮೇಲೆ ನಮ್ಮ ಹುಡುಗನ ಹಿಡ್ಕೊಂಡಿದ್ದಾರೆ. ಇವರು ಮತ್ತು ಇನ್ನೊಬ್ಬ ಹುಡುಗ ಇಬ್ರು ಸೇರಿ ಹಿಡ್ಕೊಂಡಿದ್ದಾರೆ. ಇವಾಗ ಲಾಕ್ ಹಾಕಿದ್ದಾನೆ. ಸೀದಾ ರೈಲ್ವೆ ಸ್ಟೇಷನ್ ಕಂಪ್ಲೇಂಟ್. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಯಾರಂತೆ ಈತ, ಆತನ ಹಿನ್ನೆಲೆ ಏನಾದರೂ ಗೊತ್ತಾಗಿದೆಯಾ? ಅಲ್ಲಿ ಏನ್ ಘಟನೆ ಆಯ್ತಂತೆ?
ಎಸ್ ಕೊಡಗೇಳಿ ಲಿಮಿಟ್ಸ್ ನ ಒಂದು ಮಾಲಾಫೇಶದಲ್ಲಿ ಏನು ಘಟನೆ ಆಗಿದೆ ಶರತ್ ಶೆಟ್ಟಿ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಅಲಿಗೇಷನ್ ಮಾಡುವಂತ ಮಹಿಳೆಯರಾಗಿರ್ಬೋದು, ಯುವತಿಯರಾಗಿರ್ಬೋದು, ಒಂದು ವಿಡಿಯೋ ಕ್ಲಿಪ್ ವೈರಲ್ ಆಗ್ತಾ ಇರುವಂತದ್ದು. ಅದರಲ್ಲಿ ಮಾಲ್ನ ಒಳಗಡೆ ನಮ್ಮನ್ನ ಫೋಟೋಗಳನ್ನ ಕ್ಲಿಕ್ ಮಾಡ್ತಾ ಇದ್ದ. ಆ ಬಗ್ಗೆ ನಾವು ಪ್ರಶ್ನೆಯನ್ನ ಮಾಡೋಕೆ ಮುಂದಾದಂತಹ ಸಂದರ್ಭದಲ್ಲಿ ಆತ ಅಲ್ಲಿಂದ ಪರಾರಿಯಾದ. ಆ ಸಂದರ್ಭದಲ್ಲಿ ಅಲ್ಲಿ ಸೆಕ್ಯೂರಿಟಿ ಮತ್ತೆ ಸ್ಥಳೀಯರಲ್ಲಿ ಇಟ್ಕೊಂಡು ತನಗೆ ಥಳಿಸಿದ್ದಾರೆ. ಥಳಿಸಿದ ನಂತರ ಪೊಲೀಸರಿಗೆ 112ಗೆ ಕರೆ ಮಾಡಿ ಪೊಲೀಸರನ್ನು ಕರೆಸಿ ಅವರನ್ನ ವಶಕ್ಕೆ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಪೊಲೀಸರು ಕೂಡ ವಶಕ್ಕೆ ತೆಗೆದುಕೊಂಡು ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದ್ದಾರೆ. ಆದ್ರೆ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಫೋಟೋಗಳಾಗಿರ್ಬೋದು ಏನು ಸಿಕ್ಕಿಲ್ಲ ಅಂತ ಹೇಳಿ. ಆನಂತರ ಆತ ಪಶ್ಚಿಮ ಬಂಗಾಳದ ಮೂಲದವನು, ಇಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಮತ್ತೆ ಕರೆದಾಗ ಬರಬೇಕು ವಿಚಾರಣೆಗೆ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಕಂಪ್ಲೀಟ್ ಆಗಿ ಅಲ್ಲಿನ ಒಳಗಡೆ ಅಂದ್ರೆ ಏನು ಮಾಲ್ನ ಒಳಗಡೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರುವಂತದ್ದು, ಮತ್ತೆ ಒಂದು ಅಂಗಡಿಯನ್ನ ರೆಕಾರ್ಡ್ ಮಾಡ್ತಾ ಇದ್ದೆ, ನಾನು ಯುವತಿಯರಾಗಿರ್ಬೋದು ಯಾರ ಬಗ್ಗೆನೂ ಕೂಡ ನಾನು ವಿಡಿಯೋದಲ್ಲಿ ನಾನು ರೆಕಾರ್ಡ್ ಮಾಡಿಲ್ಲ ಅಂತ ಹೇಳಿ ಆತ ಹೇಳ್ಕೊಂಡಿರುವಂತದ್ದು. ಅದೇ ರೀತಿಯಾಗಿ ಮೊಬೈಲ್ ಅನ್ನ ಕೂಡ ಚೆಕ್ ಮಾಡಿದ್ದಾರೆ ಪೊಲೀಸರು. ಮೊಬೈಲ್ ಅಲ್ಲೂ ಕೂಡ ಆ ರೀತಿಯಾದಂತಹ ಅಶ್ಲೀಲ ಫೋಟೋಸ್ ಆಗಿರಬಹುದು ಅಥವಾ ಯುವತಿಯರ ಮಹಿಳೆಯರಿಗೆ ಸಂಬಂಧಪಟ್ಟಂತ ಫೋಟೋಸ್ ಸಿಕ್ಕಿಲ್ಲ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಪೊಲೀಸರು ಆ ಬಗ್ಗೆ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಈ ಬಗ್ಗೆ ಕೊಡಿಯಲ್ಲಿ ಪೊಲೀಸರ ಆದ್ರೆ ದೂರು ಕೊಡೋದಕ್ಕೆ ಆ ಯುವತಿ ಕೂಡ ಹಿಂದೇಟ್ ಹಾಕಿದ್ದಾಳೆ. ಆದ್ರೆ ದೂರನ್ನ ಕೊಟ್ಟಿದ್ದಾರೆ. ಆದ್ರೆ ಬೆಳಗ್ಗೆ ಬಂದು ಕಂಪ್ಲೇಂಟ್ ಅನ್ನ ವಾಪಸ್ ಕೂಡ ತೆಗೆದುಕೊಳ್ತೀನಿ ಅಂತ ಹೇಳ್ತಾ ಇರುವಂತದ್ದು. ಈ ಬಗ್ಗೆ ಸದ್ಯದ ಪೊಲೀಸರು ಈಗ ಕರೆಸಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಶಮಿತಾ ಶೆಟ್ಟಿ, ಥ್ಯಾಂಕ್ ಯು ಗಂಗಾಧರ್, ಈ ಕ್ಷಣದ ಮಾಹಿತಿ ಕೊಟ್ಟಿದ್ದಕ್ಕೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಿಬಿಎಂಪಿಯಲ್ಲಿ ಹಗರಣ ನಡೆದಿತ್ತು ಅನ್ನೋ ಆರೋಪ ಕೇಳಿಬಂದಿತ್ತು. 2019ರಿಂದ 2022ರವರೆಗೆ ಬಿಬಿಎಂಪಿಯಲ್ಲಿ ನಡೆದಿರುವಂತಹ ಹಗರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ನಿವೃತ್ತ ನ್ಯಾಯಮೂರ್ತಿ ಆಗಿರುವಂತಹ ನಾಗಮೋಹನ್ ದಾಸ್ ಅವರು ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಪ್ರತಿಪಕ್ಷವಾಗಿದ್ದಂಥ ಕಾಂಗ್ರೆಸ್ ಬಿಜೆಪಿ ಮೇಲೆ 40% ಕಮಿಷನ್ ಗಂಭೀರವಾದಂಥ ಆರೋಪವನ್ನ ಮಾಡಿತ್ತು. ತನಿಖೆಯನ್ನ ಪೂರ್ಣಗೊಳಿಸಿ ಸರ್ಕಾರಕ್ಕೆ ಇದೀಗ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ನ್ಯೂಸ್ 18ನಲ್ಲಿ ವರದಿಯ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಾವು ತೋರಿಸ್ತಾ ಹೋಗ್ತೀವಿ. ಬಿಜೆಪಿ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ವರದಿ ಸಲ್ಲಿಕೆ ಆಗಿದೆ. ಹಾಗಾದ್ರೆ ಆ ವರದಿಯಲ್ಲಿ ಏನಿದೆ? ನಾಗಮೋಹನ್ ದಾಸ್ ವರದಿಯಲ್ಲಿ 2019ರಿಂದ 2022ರ ಅವಧಿಯಲ್ಲಿ ಬಿಬಿಎಂಪಿ ಕಾಮಗಾರಿಗಳ ತನಿಖೆಯನ್ನ ಮಾಡಲಾಗಿದೆ. 761 ಕಾಮಗಾರಿಗಳ ಸವಿಸ್ತಾರವಾಗಿ ಪರಿಶೀಲನೆಯನ್ನ ಮಾಡಲಾಗಿದೆ. ಅಲ್ಲಿ ಅವ್ಯವಹಾರ ನಡೆದಿದೆಯಾ, ಭ್ರಷ್ಟಾಚಾರ ನಡೆದಿದೆಯಾ ಅಂತ ಹೇಳಿ ತನಿಖೆಯಲ್ಲಿ ಅನೇಕ ಲೋಪದೋಷಗಳಿವೆ ಅನ್ನೋದು ಗೊತ್ತಾಗಿದೆ. 3049 ಕೋಟಿ ಹಗರಣ ನಡೆದಿದೆ ಅಂತ ಹೇಳಲಾಗ್ತಿದೆ. ಕಡತಗಳ ಪರಿಶೀಲನೆಯಲ್ಲಿ ಅಸಮತೋಲನ ಅನ್ನೋದು ಕಂಡು ಬಂದಿದೆ. ಬ್ಯಾಲೆನ್ಸ್ ಆಗಿಲ್ಲ ಲೆಕ್ಕ. ಬಿಬಿಎಂಪಿಯಿಂದ ಟೆಂಡರ್ ಪ್ರಕ್ರಿಯೆ ಉಲ್ಲಂಘನೆ ಆಗಿದೆ. ಆಡಳಿತಾತ್ಮಕ ಅನುಮೋದನೆ ಇಲ್ಲದೆ ಈ ಟೆಂಡರ್ಗಳಿಗೆ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ. ಅನಧಿಕೃತ ವ್ಯಕ್ತಿಗಳಿಗೆ ಸಂಭಾವನೆ ಹೋಗಿದೆ. ಹೆಚ್ಚುವರಿ ಪಾವತಿ ಮಾಡಿರುವಂತಹ ಶಂಕೆ ಇದೆ. ಕಾಮಗಾರಿಗಳಲ್ಲಿ ಗುಣಮಟ್ಟದ ನಿಯಂತ್ರಣದ ಕೊರತೆ ಎದ್ದು ಕಾಡ್ತಾ ಇದೆ. ಇನ್ನು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ನಡುವೆ ಡೀಲ್ ಆಗಿರೋದು ಕೂಡ ತನಿಖೆಯಿಂದ ಬಯಲಿಗೆ ಬಂದಿದೆ. ಇನ್ನು ಘನತ್ಯಾಜ್ಯ ನಿರ್ವಹಣೆ, ರಸ್ತೆ ಅಭಿವೃದ್ಧಿ ಕೆಲಸದಲ್ಲೂ ಕೂಡ ಅಕ್ರಮ ಆಗಿದೆಯಂತೆ. ಚರಂಡಿಗಳ ನಿರ್ವಹಣೆಯಲ್ಲೂ ಅಕ್ರಮ ನಡೆದಿದೆ. ರಾಜ್ಯ ಕಾಲುವೆ ಅಭಿವೃದ್ಧಿ, ಸ್ಮಾರ್ಟ್ ಸಿಟಿ, ವಾರ್ಡ್ ಮಟ್ಟದ ಕಾಮಗಾರಿಗಳಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿ ವರದಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಸಿವಿಲ್ ಕ್ರಿಮಿನಲ್ ಮೊಕದ್ದಮೆ ಹೂಡೋದಕ್ಕೂ ಕೂಡ ಶಿಫಾರಸನ್ನ ಮಾಡಲಾಗಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ನಾಗಮೋಹನ್ ದಾಸ್ ವರದಿಯಲ್ಲಿ ಪ್ರಮುಖವಾಗಿ ಏನೆಲ್ಲ ಶಿಫಾರಸುಗಳನ್ನು ಮಾಡಿದ್ದಾರೆ, ಏನೆಲ್ಲ ಅಕ್ರಮ ಆಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇದೇ ವರದಿಯ ಆಧಾರದ ಮೇಲೆ ಮುಂದಿನ ಕಾನೂನು ಹೋರಾಟಕ್ಕೆ ಸರ್ಕಾರ ಯಾವ ತರ ಈಗ ನಿರ್ಧಾರಕ್ಕೆ ಬರ್ತಾ ಇದೆ? ಶರ್ಮಿತಾ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ 1 ವರ್ಷ ಯಾವಾಗ ಪೂರೈಕೆ ಆಯಿತು ಆ ಸಂದರ್ಭದಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳಾಗಿರುವಂಥ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ 2019-2022ರ ಅವಧಿಯಲ್ಲಿ ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು. ಪಾಲಿಕೆ ಚುನಾವಣೆ ನಡೆದಿರಲಿ, ಹೀಗಾಗಿ ಕೌನ್ಸಿಲ್ ಅಸ್ತಿತ್ವದಲ್ಲಿ ಇರಲಿಲ್ಲ. ಈ ಅವಧಿಯಲ್ಲಿ ಬೆಂಗಳೂರಿನ ಶಾಸಕರು, ಅದರಲ್ಲೂ ಮುಖ್ಯವಾಗಿ ಬಿಜೆಪಿ ಸರ್ಕಾರದ ಮೇಲೆ ಕಾಂಗ್ರೆಸ್ 40% ಕಮಿಷನ್ ಆರೋಪ ಕೂಡ ಮಾಡಿ ಚುನಾವಣೆಯಲ್ಲಿ ಬಹಳ ಪ್ರಚಾರವನ್ನು ಪಡೆದುಕೊಂಡು ಅಧಿಕಾರಕ್ಕೂ ಬರೋದಕ್ಕೂ ಕೂಡ ಸಹಕಾರಿಯಾಯಿತು. ಇದೀಗ ಆ ಸಮಯಾವಧಿಯಲ್ಲಿ ನಡೆದಿರುವಂಥ ಅಕ್ರಮಗಳನ್ನು, ಹಗರಣಗಳ ಬಗ್ಗೆ ತನಿಖೆಯನ್ನು ಮಾಡೋದಕ್ಕೆ ಸಮಿತಿಯನ್ನು ರಚನೆ ಮಾಡಿತ್ತು. ಆ ಸಮಿತಿ ಇದೀಗ 1 ವಾರಗಳ ಹಿಂದೆ ಸಿಎಂ ಸಿದ್ದರಾಮಯ್ಯನವರಿಗೆ ವರದಿಯನ್ನು ಕೊಟ್ಟಿರುವಂಥದ್ದು. ವರದಿಯಲ್ಲಿ ಮುಖ್ಯವಾಗಿ ಕೆಲವೊಂದು ವಿಚಾರಗಳನ್ನು ನಿವೃತ್ತ ನ್ಯಾಯಮೂರ್ತಿ ಆಗಿರುವಂಥ ನಾಗಮೋಹನ್ ದಾಸ್ ಅವರು ಉಲ್ಲೇಖವನ್ನು ಮಾಡಿರುವಂಥದ್ದು. ಮುಖ್ಯವಾಗಿ ಈ ಕಾಲಾವಧಿಯಲ್ಲಿ ಬರೋಬ್ಬರಿ 3049 ಕೋಟಿ ರೂಪಾಯಿಯಷ್ಟು ಅಕ್ರಮಗಳು ನಡೆದಿದೆ ಅನ್ನುವಂಥದ್ರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಡೆದಿರುವಂತಹ 761 ಕಾಮಗಾರಿಗಳ ಕಡತಗಳನ್ನು ಸವಿಸ್ತಾರವಾಗಿ 1 ವರ್ಷಗಳ ಕಾಲಾವಧಿಯಲ್ಲಿ ಪರಿಶೀಲನೆ
ಪರಿಶೀಲನೆಯನ್ನು ಮಾಡಿ ಈ 761 ಕಾಮಗಾರಿ ಕೂಡ ಅಕ್ರಮವಾಗಿದೆ ಅನ್ನುವಂಥದ್ದನ್ನು ಇದೀಗ ಉಲ್ಲೇಖವನ್ನು ಮಾಡಿ ವರದಿಯಲ್ಲಿ ಪ್ರಸ್ತಾಪ ಮಾಡಿರುವಂಥದ್ದು. ಮುಖ್ಯವಾಗಿ ಯಾವುದೇ ರೀತಿಯಾಗಿರುವಂಥ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯದೆ ಈ ಒಂದು ಕಾಮಗಾರಿಗಳಿಗೆ ಏನು ಬಜೆಟನ್ನು ಅಂದರೆ ಅನುದಾನವನ್ನು ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಕೆಲವೊಂದಿಷ್ಟು ಕಾಮಗಾರಿಗಳಿಗೆ ಯಾವುದೇ ಜಾಬ್ ಕೋಡ್ಗಳು ಕೊಟ್ಟಿಲ್ಲ. ಜೊತೆಗೆ ಆಡಳಿತಾತ್ಮಕವಾಗಿ ಅಂದರೆ ಮೇಯರ್ ಇಲ್ಲ ಅಂತಂದರೆ BBMP ಆಡಳಿತಗಾರರ ಅನುಮೋದನೆಯನ್ನು ಪಡ್ಕೊಳ್ಬೇಕಾಗುತ್ತೆ. ಆದರೆ ಆಡಳಿತಗಾರರ ಅನುಮೋದನೆಯನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಪಡೆಯದೇ ಇರೋದು ಬೆಳಕಿಗೆ ಬಂದಿರುವಂಥದ್ದು. ಆ ಸಂದರ್ಭದಲ್ಲಿ BBMPಯ ಆಡಳಿತಗಾರರಾಗಿ ರಾಕೇಶ್ ಸಿಂಗ್ ಅವರಿದ್ದರು. ಅವರ ಗಮನಕ್ಕೂ ಕೂಡ ಕೊಡದೆ ವಾರ್ಡ್ ಮಟ್ಟದಲ್ಲಿ ಝೋನಲ್ ವಲಯ ಮಟ್ಟದಲ್ಲೇ ಕಾಮಗಾರಿಗಳಿಗೆ ಹಣವನ್ನು ಬಿಡುಗಡೆ ಮಾಡಿ ನೇರವಾಗಿ ಗುತ್ತಿಗೆದಾರರ ಅಕೌಂಟ್ಗೆ ಹಣವನ್ನು ಕಳಿಸಿ ಅಲ್ಲಿಂದ ನೇರವಾಗಿ ಬೇರೆ ಬೇರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆ ಈ ಒಂದು ವರದಿಯಲ್ಲಿ ಪ್ರಸ್ತಾಪ ಮಾಡಿರುವಂಥದ್ದು. ಮುಖ್ಯವಾಗಿ ಬೆಂಗಳೂರಿನ BBMP ಅಭಿವೃದ್ಧಿ ದೃಷ್ಟಿಕೋನದಲ್ಲಿ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಮುಖ್ಯವಾಗಿ ಕಸ ವಿಲೇವಾರಿ ಅಂದರೆ ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಅತಿ ದೊಡ್ಡ ಹಗರಣಗಳು ಈ ಸಮಯದಲ್ಲಿ ಆಗಿರುವಂಥ ಜೊತೆಗೆ ರಸ್ತೆ ಗುಂಡಿ ಮುಚ್ಚುವ ವಿಚಾರದಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಅವ್ಯವಹಾರವನ್ನು ನಡೆಸಲಾಗಿದೆ. ಜೊತೆಗೆ ವಸತಿ ಯೋಜನೆ ಟೌನ್ ಪ್ಲಾನಿಂಗ್ ವಿಭಾಗದಲ್ಲೂ ಕೂಡ ಸಾವಿರಾರು ಕೋಟಿ ರೂಪಾಯಿಯನ್ನು ಅವ್ಯವಹಾರ ಈ ಒಂದು ಸಂದರ್ಭದಲ್ಲಿ ಆಗಿದೆ ಅನ್ನುವಂಥದ್ದು ವರದಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಹೀಗಾಗಿ ಈ ಎಲ್ಲ 761 ಪ್ರಕರಣಗಳನ್ನು ಇದರಲ್ಲಿ ಭಾಗಿಯಾಗಿರುವವರನ್ನ ಪತ್ತೆ ಮಾಡಿ ಸಿವಿಲ್ ಮತ್ತು ಕ್ರಿಮಿನಲ್ ಮೊಕದ್ದಮೆ ಹೂಡೋದಕ್ಕೂ ಕೂಡ ಆ ಒಂದು ವರದಿಯಲ್ಲಿ ಶಿಫಾರಸನ್ನು ಮಾಡಿರುವಂಥದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಅಶ್ವಿಕ್ ಈ ಕ್ಷಣದ ಮಾಹಿತಿಗೆ. ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ದುಸ್ಥಿತಿ ಬಗ್ಗೆ ನ್ಯೂಸ್ 18 ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ಒಂದ್ ಕಡೆ ಶಾಲಾ ಕೊಠಡಿಗಳಿರಲ್ಲ, ಮತ್ತೊಂದ್ ಕಡೆ ಮಕ್ಕಳಿಗೆ ಶೂ ಭಾಗ್ಯನೂ ಇಲ್ಲ. ಶಾಲೆ ಆರಂಭವಾಗಿ 3 ತಿಂಗಳಾದರೂ ಕೂಡ ಇನ್ನೂ ಕೂಡ ಸಾಕಷ್ಟು ಶಾಲೆಗಳಲ್ಲಿ ಶೂ ವಿತರಣೆ ಆಗಿಲ್ಲ. ಶೂ ವಿತರಣೆಗೆ ವಿಳಂಬ ಆಗ್ತಿರೋದ್ರಿಂದ ಮಕ್ಕಳು ಸಹಜವಾಗಿ ಗೋಳಾಡ್ತಾ ಇದ್ದಾರೆ. ಗದಗ ಜಿಲ್ಲೆ ನರಗುಂದ ತಾಲೂಕಿನಲ್ಲಿ ಈ ದುಸ್ಥಿತಿ ಎದುರಾಗಿದೆ. ಶಾಲೆ ಆರಂಭ ಆಗಿ 3 ತಿಂಗಳಾಗಿದೆ, ಆದರೆ ಶೂ ಮಾತ್ರ ಇನ್ನೂ ವಿತರಣೆ ಆಗಿಲ್ಲ. ನರಗುಂದದ ಬಹುತೇಕ ಗ್ರಾಮಗಳ ಶಾಲೆಗಳಲ್ಲಿ ಇದೇ ಪರಿಸ್ಥಿತಿ ಇದೆ. ವಿದ್ಯಾರ್ಥಿಗಳಿಗೆ ವಿತರಣೆ ಆಗಿಲ್ಲ ಶೂ ಮತ್ತೆ ಸಾಕ್ಸ್. ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯಕ್ಕೆ ವಿದ್ಯಾರ್ಥಿಗಳು ಪರದಾಟವನ್ನ ಪಡ್ತಾ ಇದ್ದಾರೆ. ಶೂ ಇಲ್ಲದ ಕಾರಣ ಮಕ್ಕಳು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಕೂಡಲೇ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಶೂ ಮತ್ತೆ ಸಾಕ್ಸ್ ವಿತರಣೆಯನ್ನ ಮಾಡಬೇಕಾಗಿದೆ. ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ. ಬರಿಗಾಲಲ್ಲೇ ವಿದ್ಯಾರ್ಥಿಗಳು ಓಡಾಡ್ತಾ ಇದ್ದಾರೆ. ಸರ್ಕಾರಿ ಶಾಲೆ ಅಂದ ತಕ್ಷಣ ತುಂಬಾ ಜನ ಮೂಗು ಮುರಿತಾರೆ. ಇಲ್ಲ ವ್ಯವಸ್ಥೆಗಳು ಸರಿಯಾಗಿದೆ, ಕೋಟ್ಯಾಂತರ ರೂಪಾಯಿ ಅನುದಾನ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು ಕೂಡ ಶಾಲೆಗಳ ದುಸ್ಥಿತಿ ಹೇಗಿದೆ ಅಂತೇಳಿ ನ್ಯೂಸ್ 18 ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡ್ತಾ ಇದೆ. ಕೆಲವೊಂದು ಕಡೆ ಬಿಲ್ಡಿಂಗ್ ಚೆನ್ನಾಗಿರಲ್ಲ, ಇನ್ನೊಂದು ಕಡೆ ಬಿಲ್ಡಿಂಗ್ ಚೆನ್ನಾಗಿದ್ರೆ ಇತರೆ ಫೆಸಿಲಿಟೀಸ್ಗಳು ಅಂದರೆ ಈಗ 3 ತಿಂಗಳಾಗಿದೆ ಸ್ಕೂಲ್ ಶುರುವಾಗಿ. ಶೂ ಸಾಕ್ಸ್ ಎಷ್ಟು ತಿಂಗಳಾತಮ್ಮ? ಚಪ್ಪಲ್ ಹಾಕೊಂಡ್ಬರ್ತೀಯ? ಬರಗಾಲೇ ಅಡ್ಡಾಡ್ತೀರ ಇಲ್ಲೇ? ಹಾಂ, ಶೂ ಕೊಡ್ಬೇಕಾ ನಿಮ್ಗೆ? ಈಗ ಎಷ್ಟು ಶೂ ಕೊಡ್ಬೇಕು? ಹಾಂ, ಹೌದಾ? ಒಟ್ಟು ಶೂ ಬೇಕು. ಹೋದ ವರ್ಷ ಈ ತಿಂಗಳ ಕೂಡ ಶೂ ಕೊಟ್ಟಿದ್ರ ನಿಮಗೆ? ಈ ಮುಖಾಂತರ ನಾನು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋದು ಏನಪ್ಪ ಅಂತಂದ್ರೆ, ಶಾಲೆ ಪ್ರಾರಂಭ ಆಗಿ 4 ತಿಂಗಳಾದರೂ ಕೂಡ ಮಕ್ಕಳಿಗೆ ಇನ್ನೂವರೆಗೆ ಶೂ ಕೊಟ್ಟಿಲ್ಲ. ಆ ಶೂ ಕೊಡಲಾರ್ದಕ್ಕೆ ಇವತ್ತು ಮಕ್ಕಳ ಪರಿಸ್ಥಿತಿ ಏನಾಗಿದೆ ಅಂದರೆ, ಶಾಲೆ ಒಳಗೆ ಅವು ವಿದ್ಯಾ ಕಲಿಯೋದಕ್ಕೋಸ್ಕರ ಅತಂತ್ರ ಆಗತ್ತೆ ಅವು. ಯಾಕಂದ್ರೆ ಶಾಲೆ ಮಕ್ಕಳಿಗೆ ಇವತ್ತು ಶೂ ಕೊಡಲಿಲ್ಲ ಅಂದರೆ ಆ ಮಕ್ಕಳ ಪರಿಸ್ಥಿತಿ ಏನಾಗೈತಿ ಅಂದ್ರೆ, ಬ್ಯಾಸಿಗೆ ಒಳಗೆ ಕಾಲು ಸುಟ್ಟು ಗುಳಿ ಇರ್ತಾವೆ, ಅದು ಒಂದು ವ್ಯವಸ್ಥೆ. ಆಮ್ಯಾಗ ಮಳೆಗಾಲದೊಳಗೆ ಏನಾಗೈತಿ ಅಂದ್ರೆ ಕಾಲಿಗೆ ತೊಳ್ಕೊಂಡು ತೋರಿಸ್ಕೊಂಡು ಅವೇನು ಬಡ್ಡಿನ ಸಂದ್ಯಾಗ ಕೀವಾಗ್ಯೋ ಗಾಯ ಆಗ್ಯೋ ಅವು ಫಂಗಸ್ ಹಾಕ್ಕವು. ಅದನ್ನೆಲ್ಲನೂ ಕಲ್ಪನೆ ಇಟ್ಕೊಂಡು ಇವತ್ತು ಸರ್ಕಾರ ಕೊಡಬೇಕಾಗಿರ್ತಕ್ಕಂಥ ಶೂವನ್ನು ಇನ್ನೂ ಮಕ್ಕಳಿಗೆ ಕೊಟ್ಟಿಲ್ಲ ಅಂದರೆ ಇದು ದುರ್ಭಾಗ್ಯ ಅನ್ನುವಂಥದ್ದು ನಾನು ಇವತ್ತು TV ಮುಖಾಂತರ ಹೇಳ್ತೀನಿ. ಶಾಲೆಗಳು ಜೂನ್ ತಿಂಗಳಲ್ಲಿ ಪ್ರಾರಂಭ ಆಗ್ತಾವೆ. ಈಗ ಜುಲೈಗೆ ಅಂದ್ರೆ ಶಾಲಾ ಮಕ್ಕಳಿಗೆ ಶೂಗಳನ್ನು ವಿತರಣೆ ಮಾಡಬೇಕಾಗಿತ್ತು ಸರ್ಕಾರ. ಆದರೆ ಭಾಳ ಡಿಲೇ ಮಾಡಾಕತ್ತೈತಿ. ಈಗ ಆಗಸ್ಟ್ ಸೆಪ್ಟೆಂಬರ್ ಅನ್ನೋದು ಶಾಲೆಗಳಿಗೆ ಶೂಗಳನ್ನು ವಿತರಿಸಿಲ್ಲ. ನಾವೇನು ಹೇಳ್ತೀವಿ ಅಂದರೆ, ಮಳೆ 4 ತಿಂಗಳಿಂದ ಮಳೆ ಸ್ಟಾರ್ಟ್ ಆಗೈತಿ. ಶಾಲಾ ಮಕ್ಕಳು ಬರಗಾಲಲ್ಲೇ ಅಡ್ಡಾಡುವಂಥ ಪರಿಸ್ಥಿತಿ ಎದುರಾಗೈತಿ. ಅವರಿಗೆ ಫಂಗಲ್ ಇನ್ಫೆಕ್ಷನ್ ಆಗಾಕತ್ತೈತಿ. ತಂಪಲ್ಲಿ ಅಡ್ಡಾಡೋದ್ರಿಂದ ಶಾಲಾ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ನಾನು ನೋಡಿದೆ, ಸಣ್ಣ ಮಕ್ಕಳಿಗೆ ಕಾಲಾಗೆಲ್ಲ ಅದೇನಾಗೈತೆ ಅಂದ್ರೆ ಫಂಗಲ್ ಇನ್ಫೆಕ್ಷನ್ ಆಗಿ ಅವು ಜಿನಿ ನೀರು ಆಡಕತ್ತಾವು. ಸರ್ಕಾರ ಏನು ಮಾಡ್ಬೇಕಂದ್ರೆ ಎಚ್ಚೆತ್ತುಕೊಂಡು ಅತಿ ಬೇಗನೆ ಶಾಲಾ ಮಕ್ಕಳಿಗೆ ಶೂವನ್ನು ವಿತರಣೆ ಮಾಡಬೇಕು.
ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂತೋಷ್. ಈಗ ಶೂ ಸಾಕ್ಸ್ ವಿತರಣೆಗೆ ವಿಳಂಬ ಆಗಕ್ಕೆ ಕಾರಣ ಏನಂತೆ? ಅಲ್ಲೊಂದು ಮಗು ಹೇಳ್ತಾ ಇತ್ತು ಕಳೆದ ವರ್ಷ ಸರಿಯಾದ ಟೈಮ್ಗೆ ಬಂದಿತ್ತು, ಈ ವರ್ಷ ಇನ್ನೂ ಬಂದಿಲ್ಲ ಅಂತ. ಶೂ ಸಾಕ್ಸ್ ವಿತರಣೆ ಆಗದೇ ಇರೋದಕ್ಕೆ ಏನು ಸಮಸ್ಯೆ ಆಗ್ತಿದೆಯಂತೆ ಮಕ್ಕಳಲ್ಲಿ ಕಾಲಿಗೆ? ಹೌದು ಶರ್ಮಿತಾ, ಈಗಾಗಲೇ ನಮ್ಮ ಈಗಾಗಲೇ ನ್ಯೂಸ್ 18 ಕನ್ನಡ ಒಂದು ಸರ್ಕಾರಿ ಶಾಲೆಗಳ ದುಸ್ಥಿತಿ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನ ಕೂಡ ಮಾಡ್ತಾ ಇದೆ. ಅದೇ ಸಂದರ್ಭದಲ್ಲಿ ಕೂಡ ನ್ಯೂಸ್ 18 ಕನ್ನಡ ಹೋದಂತ ಸಂದರ್ಭದಲ್ಲಿ ಮಕ್ಕಳಿಗೂ ಕೂಡ ಯಾವುದೇ ರೀತಿ ಶೂ ಹಾಗೂ ಸಾಕ್ಸ್ ಗಳನ್ನ ವಿತರಣೆ ಮಾಡಲಾಂತದ್ದು ಬೆಳಕಿಗೆ ಬಂದಿದೆ. ತದನಂತರ ಅಲ್ಲಿ ಕೇಳದಂತ ಮುಖ್ಯೋಪಾಧ್ಯಾಯರನ್ನ ಕೇಳಿದಾಗ ಸಂಪರ್ಕಿಸಿದಾಗ ಸರ್ಕಾರದಿಂದ ಬರಬೇಕಾದಂತ ಅನುದಾನ ಕೂಡ ಶಾಲೆಗಳಿಗೆ ಬಂದಿದೆ. ಆದ್ರೆ ಇಲ್ಲಿಯ ಶಾಲಾ ಆಡಳಿತ ಮಂಡಳಿ ಆಗಿರ್ಬೋದು, ಜೊತೆಗೆ ಅಲ್ಲಿ ಇರ್ತಕ್ಕಂಥ SDMC ಸದಸ್ಯರ ಒಂದು ನಿರ್ಲಕ್ಷ್ಯ ಈ ಮಕ್ಕಳಿಗೂ ಕೂಡ ಓಡಾಡುವಂತ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂತ. ಯಾಕಂದ್ರೆ SDMC ಸದಸ್ಯರು ಒಂದು ಮೀಟಿಂಗ್ ಮಾಡಿ ಟರಾವ್ ಪಾಸ್ ಮಾಡಿ ಆ ಶೂಗಳನ್ನ ವಿತರಣೆ ಮಾಡಬೇಕಿತ್ತು. ಇದನ್ನ ವಿತರಣೆ ಮಾಡದೇ ಇರೋದು ಒಂದು ದುರ್ದೈವದ ಸಂಗತಿ. ಯಾಕಂದ್ರೆ ಅವರು ಮೀಟಿಂಗ್ ಮಾಡಿ ಪಾಸ್ ಮಾಡಿದಂತ ವಿದ್ಯಾರ್ಥಿಗಳ ಟೆಂಡರ್ ಕರೆದು ಶೂಗಳನ್ನ ಕೊಡಬೇಕಾದಂತ ಈಗ ಇದು ಕಾನೂನು ಕೂಡ ಇದೆ. ಆದ್ರೆ ಇಲ್ಲಿ SDMC ಆಗಿರ್ಬೋದು ಮತ್ತು ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಶಾಲಾ ಮಕ್ಕಳಿಗಾಗಿರ್ಬೋದು ಒಂದು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಶೂಗಳು ವಿತರಣೆ ಆಗ್ತಾ ಇಲ್ಲ. ಇದು ನರಗುಂದ ತಾಲೂಕಿನ ಒಂದೇ ದುಸ್ಥಿತಿ ಅಲ್ಲ, ರೋಣ ಆಗಿರ್ಬೋದು ಇಂತಹ 2-3 ತಾಲೂಕುಗಳಲ್ಲಿ ಕೂಡ ಈ ರೀತಿಯಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಆದಷ್ಟು ಬೇಗ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ನರಗುಂದ ತಾಲೂಕಿನ ಬಹುತೇಕ ಶಾಲೆಗಳು ಸುಮಾರು 65 ಶಾಲೆಗಳಿದಾವೆ. ಹೈಸ್ಕೂಲ್ ಆಗಿರ್ಬೋದು ಮತ್ತು ಪ್ರೈಮರಿ ಶಾಲೆಗಳು ಕೂಡ ಒಟ್ಟು 65 ಇದಾವೆ. ಅಲ್ಲಿ ಇರ್ತಕ್ಕಂಥ ಶಾಲೆಗಳಿಗೆ ಯಾವುದೇ ರೀತಿ ಶೂಗಳು ಕೂಡ ವಿತರಣೆ ಆಗ್ತಾ ಇಲ್ಲ. ಕೆಲವೊಂದು ಶಾಲೆಗಳಲ್ಲಿ ಅರ್ಧಂಬರ್ಧಂ ವಿದ್ಯಾರ್ಥಿಗಳಿಗೆ ಶೂಗಳನ್ನು ಕೊಟ್ಟಿದ್ದಾರೆ. ಇನ್ನು ಕೆಲವೊಂದಷ್ಟು ಶಾಲೆಗಳಿಗೆ ಯಾವುದೇ ರೀತಿ ಶೂಗಳು ಕೂಡ ವಿತರಣೆ ಆಗಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಕೂಡ ದಿನನಿತ್ಯ ಬರಗಾಲಲ್ಲೇ ನಡ್ಕೊಂಡ್ ಬರ್ಬೇಕು, ಶಾಲೆಗೆ ಹೋಗಬೇಕು, ಇಂಥ ಸಾಕಷ್ಟು ಸಮಸ್ಯೆಗಳು ಎದುರಿಸ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತ DDP ಅಧಿಕಾರಿಗಳಾಗಿರ್ಬೋದು, BO ಆದಷ್ಟು ಬೇಗ ಇದಕ್ಕೆ ತಲೆ ಕೆಡಿಸ್ಕೊಂಡು ಆ ಮಕ್ಕಳಿಗೆ ಶೂಗಳನ್ನು ವಿತರಣೆ ಮಾಡಬೇಕಾಗಿದೆ. ಅಲ್ಲಿ ನಿರ್ಲಕ್ಷ್ಯ ತೋರಿರ್ತಕ್ಕಂಥ ಅಧಿಕಾರಿಗಳಿದ್ದಾರೆ, ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವಂತ ಕೆಲಸ ಮಾಡಬೇಕಂತೆ ಶರ್ಮಿತಾ. ಅಧಿಕಾರಿಗಳನ್ನ ಸಂಪರ್ಕ ಮಾಡಿದಾಗ ಅವ್ರು ಏನು ಹೇಳ್ತಾ ಇದ್ದಾರೆ, ಯಾಕೆ ಡಿಲೇ ಆಗ್ತಿದೆಯಂತೆ? ಯೂಶಲಿ ಈ ಥರದ್ದೆಲ್ಲ ಶೂ ಸಾಕ್ಸ್ ವಿತರಣೆಗೆ ಟೆಂಡರ್ ಎಲ್ಲ ಕರೆದಿರ್ತಾರೆ. ಸೊ ಆ ಪ್ರಕ್ರಿಯೆ ಆಗಿದೆಯಾ ಇಲ್ವಾ, ಅಥವಾ ಟೆಂಡರ್ ಪ್ರಕ್ರಿಯೆ ಪಡ್ಕೊಂಡವರು ಏನಾದ್ರು ಡಿಲೇ ಮಾಡ್ತೀರಾ? ಅದ್ರ ಬಗ್ಗೆ ಮಾಹಿತಿ ಸಂತೋಷ್. ಈಗಾಗಲೇ ನಾವು ನರಗುಂದ BO ಆಗಿರ್ತಕ್ಕಂಥ ಬಸವರಾಜ್ ಮಜ್ಜಿಗೆ ಏನಿದ್ದಾರೆ ಅವರನ್ನ ಕೂಡ ಸಂಪರ್ಕ ಮಾಡಿದ್ವಿ. ನರಗುಂದ ತಾಲೂಕಿನ ಒಟ್ಟು 65 ಶಾಲೆಗಳಲ್ಲಿ 11 ಶಾಲೆಗಳಲ್ಲಿ ನಾವು ಶೂಗಳನ್ನ ವಿತರಣೆ ಮಾಡಿದೀವಿ ಅಂತ ಹೇಳ್ತಾರೆ. ಆದ್ರೆ ಕೆಲವೊಂದು ಶಾಲೆಗಳಿಗೆ ಅನುದಾನವೇ ಬಂದಿಲ್ಲ ಅಂತ ಒಂದ್ ಕಡೆ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಶಾಲೆಯ ಇರ್ತಕ್ಕಂಥ ಮುಖ್ಯೋಪಾಧ್ಯಾಯರು ಮೀಟಿಂಗ್ ಅನ್ನ ಕರೆದು ಅಲ್ಲಿರ್ತಕ್ಕಂಥ SDMC ಸದಸ್ಯರ ಜೊತೆಗೆ ಮೀಟಿಂಗ್ ಅನ್ನ ಕರೆದು ಟರಾವ್ ಪಾಸ್ ಮಾಡಿ ಟೆಂಡರ್ ಅನ್ನ ಕರೆದು ಶೂಗಳನ್ನು ವಿತರಣೆ ಮಾಡಬೇಕಾಗಿತ್ತು. ಇಲ್ಲಿ ಯಾವುದೇ ರೀತಿ ಈಗಾಗಲೇ ಅವ್ರ ಸದಸ್ಯರ ಮೀಟಿಂಗ್ ಅನ್ನ ಕರಿಬೇಕಾಗಿತ್ತು. ಇದೇ ರೀತಿ ಯಾವುದೇ ರೀತಿ ಮೀಟಿಂಗ್ ಕರೆದಿಲ್ಲ. ಅಲ್ಲಿ ಇರ್ತಕ್ಕಂಥ ಮುಖ್ಯೋಪಾಧ್ಯಾಯರಿಂದ ಅವರ ನಿರ್ಲಕ್ಷ್ಯ ಮತ್ತೆ ಇಲ್ಲಿ ಇರ್ತಕ್ಕಂಥ BOಗಳ ಒಂದು ನಿರ್ಲಕ್ಷ್ಯವೇ ಇದಕ್ಕೆ ಮೇನ್ ಕಾರಣ ಅನ್ನುವಂಥದ್ದು. ಯಾಕಂದ್ರೆ ಆ ಒಂದು ಅಧಿಕಾರಿಗಳ ಮೀಟಿಂಗ್ ಕರೆದ ನಂತರ ಒಂದು ಶೂಗಳು ವಿತರಣೆ ಆಗ್ಬೇಕಾಗಿತ್ತು. ಯಾವುದೇ ರೀತಿ ಅವ್ರಗಳ ಸೈಜ್ ತಗೊಂಡೋಗಿದ್ದಾರೆ, ಮಕ್ಕಳ ಶೂಗಳ ಸೈಜ್ ತಗೊಂಡೋಗಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾರೆ ಹೊರತು ಅಲ್ಲಿ ಯಾವುದೇ ರೀತಿ ಶೂ ವಿತರಣೆ ಮಾಡುವಂತ ಕೆಲಸ ಆಗ್ತಾ ಇಲ್ಲ. ಆದಷ್ಟು ಬೇಗ ಟೆಂಡರ್ ಗಳನ್ನ ಕರೆದು ಆ ಮಕ್ಕಳಿಗೆ ಶೂಗಳನ್ನ ಏನು ವಿತರಣೆ ಮಾಡಬೇಕಾಗಿದೆ ಆ ವಿತರಣೆ ಮಾಡುವಂತ ಕೆಲಸ ಮಾಡ್ಬೇಕನ್ನೋದು ಶಿಕ್ಷಕ ಅಲ್ಲಿ ಇರ್ತಕ್ಕಂಥ ಪೋಷಕರಾಗಿರ್ಬೋದು, ಜೊತೆಗೆ ಗ್ರಾಮಸ್ಥರ ಒಂದು ಒತ್ತಾಯವಾಗಿದೆ ಶರ್ಮಿತಾ. ಈಗ ಮಕ್ಕಳಿಗೆ ಏನ್ ಸಮಸ್ಯೆ ಆಗ್ತಿದೆ ಅಂತ ಅಲ್ಲೊಬ್ರು ಮಾತಾಡ್ತಾ ಹೇಳ್ತಾ ಇದ್ರು, ಇದು ಮಳೆಗಾಲ, ಬೇಸಿಗೆಗಾಲದಲ್ಲಂತೂ ಕಾಲೇ ಸುಟ್ಟೋಗ್ಬಿಡುತ್ತೆ, ಮಳೆಗಾಲದಲ್ಲಿ ಫಂಗಸ್ ಎಲ್ಲ ಆಗ್ತಾ ಇದೆ ಮಕ್ಕಳಿಗೆ ಅಂತ. ಏನ್ ಸಮಸ್ಯೆ ಆಗ್ತಿದೆ, ಸ್ಕಿನ್ ಪ್ರಾಬ್ಲಮ್? ಹೌದು, ಯಾಕಂದ್ರೆ ಶರ್ಮಿತಾ ಅದರಲ್ಲೂ ಕೂಡ ನಮ್ಮ ಬಯಲು ಸೀಮೆ ನಾಡು ನರಗುಂದ ಕೂಡ ಅಲ್ಲಿ ವಿಪರೀತವಾದ ಬಿಸಿಲು ಆಗಿರ್ಬೋದು, ಜೊತೆಗೆ 4 ತಿಂಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ಕಳೆದ 3 ತಿಂಗಳಿಂದ ಯಾವುದೇ ರೀತಿ ಅವರಿಗೆ ಮಕ್ಕಳಿಗೆ ಶೂ ಅನ್ನ ವಿತರಣೆ ಮಾಡಬೇಕಾಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈಗ 4 ತಿಂಗಳು ಕಳೆದೋಯ್ತು. ಆದ್ರೆ ಇದುವರೆಗೂ ಕೂಡ ಶೂ ವಿತರಣೆ ಮಾಡದಿರೋದ್ರಿಂದ ಮಕ್ಕಳು ಕೂಡ ಬರಗಾಲಲ್ಲೇ ನಡ್ಕೊಂಡ್ ಬರ್ತಾರೆ. ಕೆಲವೊಬ್ಬರು ಚಪ್ಪಲಿನ ಹಾಕೊಂಡ್ ಬರ್ತಾರೆ. ಯಾಕಂದ್ರೆ ಸ್ಕಿನ್ ಇನ್ಫೆಕ್ಷನ್ ಆಗುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇರತಕ್ಕಂಥ. ಯಾಕಂದ್ರೆ ಅತಿಯಾಗಿ ಬೆವರು ಹೊಡೆದಂತ ಸಂದರ್ಭದಲ್ಲಿ ಕೂಡ ಮಕ್ಕಳ ಕಾಲಿನಲ್ಲಿ ಚರ್ಮ ರೋಗ ಕೂಡ ಬರುವಂತ ಸಾಧ್ಯತೆಗಳಿದಾವೆ. ಜೊತೆಗೆ ಶೂಗಳನ್ನ ವಿತರಣೆ ಮಾಡಿದ್ರೆ ಆ ಮಕ್ಕಳು ಕೂಡ ಬರಗಾಲ ನಡ್ಕೊಂಡ್ ಬರದೆ ಬಿಸಿಲಿನಲ್ಲಿ ಬರದೇ ಇರೋದ್ರಿಂದ ಅವ್ರಿಗೂ ಸಾಕಷ್ಟು ಅನುಕೂಲ ಆಗುತ್ತೆ. ಯಾಕಂದ್ರೆ ಸಾಕ್ಸ್ಗಳು ಕೊಟ್ಟಿರ್ತಾರೆ, ಅವು ಯಾವುದೇ ರೀತಿ ಕೊಡದೇ ಇರೋದ್ರಿಂದ ಮಕ್ಕಳಿಗೆ ಸ್ಕಿನ್ ಇನ್ಫೆಕ್ಷನ್ ಕೂಡ ಆಗುವ ಸಾಧ್ಯತೆಗಳು ಇದಾವೆ ಶರ್ಮಿತಾ. ನಾವು ಫಾಲೋ ಅಪ್ ಮಾಡೋಣ ಈ ಸುದ್ದಿಯನ್ನ. ಈಗ ಕಾಟಾಚಾರಕ್ಕೆ ಸುದ್ದಿ ಪ್ರಸಾರ ಆಯಿತು ಅಂತ ಹೇಳಿ ಇವರು ಕಳಪೆ ಗುಣಮಟ್ಟದ ಶೂ ಸಾಕ್ಸ್ ಕೊಡೋದಲ್ಲ, ಉತ್ತಮ ಗುಣಮಟ್ಟದ ಶೂ ಸಾಕ್ಸ್ ಅನ್ನ ಕೊಡಬೇಕಾಗತ್ತೆ. ಸೈಜ್ ತಗೊಂಡು ಹೋಗಿದ್ದಾರೆ, 4 ತಿಂಗಳಾಯ್ತು, ಇದುವರೆಗೂ ಕೂಡ ಅಧಿಕಾರಿಗಳು ಶಾಲೆಗೆ ಸಂಬಂಧಪಟ್ಟವರು ಇನ್ನೂ ಕೂಡ ಮನ್ಸು ಮಾಡಿಲ್ಲ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಅನುದಾನನೂ ಕೂಡ ಬಂದಿಲ್ಲ ಅನ್ನೋ ಆರೋಪನೂ ಕೂಡ ಕೇಳಿ ಬರ್ತಾ ಇದೆ. ಅದರಲ್ಲಿ ಯಾವ ಸತ್ಯ ಯಾವ ಸುಳ್ಳು ಅಂತ ಹೇಳಿ ಅಧಿಕಾರಿಗಳಿಂದ ನಾವು ಮಾಹಿತಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ವಿ, ಬಟ್ ಯಾರೂ ಕೂಡ ಕಾಲ್ ರಿಸೀವ್ ಮಾಡ್ತಿಲ್ಲ, ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಮುಂದಿನ ಹಂತದಲ್ಲಿ ಖಂಡಿತವಾಗ್ಲೂ ಈ ಸುದ್ದಿಯನ್ನು ನಾವು ಫಾಲೋ ಅಪ್ ಮಾಡ್ತೀವಿ. ಯಾಕಂದ್ರೆ ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ದುಸ್ಥಿತಿ ಹೇಗಿದೆ ಅಂತ ಹೇಳಿ ನಿರಂತರವಾಗಿ ನ್ಯೂಸ್ 18 ಫಾಲೋ ಅಪ್ ಮಾಡ್ತಾ ಇದೆ.